ಸಚಿವ ಸಂಪುಟ ವಿಸ್ತರಣೆಗೆ ಸರ್ಕಸ್ ನಡೀತಾ ಇದ್ದು ಇವತ್ತು ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಅವರ ಜೊತೆಗೇನೆ ದೆಹಲಿಗೆ ತೆರಳಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ಗೂ ಬುಲಾವ್ ನೀಡಿದ್ದಾರೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಮಾಲೋಚನೆ ನಡೆಯಲಿದೆ. ಯಾವಾಗ ಸಂಪುಟ ವಿಸ್ತರಣೆ ಅನ್ನುವಂತಹ ಕುತೂಹಲ ಹಾಗೇ ಇದೆ. ಈಗಾಗಬಹುದು, ನೆಕ್ಸ್ಟ್ ಆಗ್ಬಹುದು ಅನ್ನುವಂತಹ ಕುತೂಹಲದಲ್ಲಿ ಸಚಿವಾಕಾಂಕ್ಷಿಗಳು ಇದ್ದಾರೆ. 20 ಖಾಲಿ ಸ್ಥಾನಗಳಿದೆ. ಆದರೆ ಸಚಿವ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ. 40ಕ್ಕೂ ಅಧಿಕ ಮಂದಿ ಪೈಪೋಟಿಯಲ್ಲಿದ್ದಾರೆ. 19 ಸ್ಥಾನವನ್ನ ತುಂಬಿ 1 ಸ್ಥಾನವನ್ನ ಖಾಲಿ ಇಡಲು ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ರಾಹುಲ್ ಗಾಂಧಿಯ ಜೊತೆಗೆ ಕ್ಯಾಬಿನೆಟ್ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದ್ದು ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ತೆರಳುತ್ತಾರೆ. ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು, ಯಾವೆಲ್ಲ ಆಧಾರದ ಮೇಲೆ, ಮಾನದಂಡಗಳು ಏನೇನು ಅನ್ನೋದರ ಕುರಿತಾಗಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಇತ್ತ ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ದೆಹಲಿಯತ್ತ ಹೋಗ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ. ದೆಹಲಿಗೆ ತೆರಳಿದ್ದಾರೆ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು. ಸಚಿವ ಸ್ಥಾನ ಕೊಡುವಂತೆ ಕೇಳಿದ್ದೇನೆ, ಈಗ ಸಚಿವ ಸ್ಥಾನ ನೀಡಬಹುದು ಅಂತ ಏರ್ಪೋರ್ಟ್ ನಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ, ಯಾರು ಕೂಡ ಲಾಬಿ ಮಾಡಬಾರ್ದು, ದೆಹಲಿಗೆ ಬರಬಾರ್ದು, ಜೊತೆಗೆ ಸಿದ್ದರಾಮಯ್ಯ ಅವರ ಮನೆ, ಡಿಕೆ ಶಿವಕುಮಾರ್ ಅವರ ಮನೆ ಅಂತ ಹೇಳಿ ಅಲ್ಲಿ ಹೋಗಿ ಲಾಬಿ ಮಾಡಬಾರ್ದು ಅಂತ ಹೇಳಿ. ಅದು ಕೇಳುವವರಾರು? ಪ್ರತಿದಿನ ಅಲ್ಲಿ ಇಲ್ಲಿ ಹೋಗಿ ಲಾಬಿ ಮಾಡುವ ಪ್ರಕ್ರಿಯೆಗಳು ನಡೀತಾನೇ ಇದೆ. ಅದೇ ರೀತಿಯಾಗಿ ಶಾಸಕ ಪುಟ್ಟರಂಗ ಶೆಟ್ಟಿ ಈಗ ದೆಹಲಿಗೆ ದೌಡಾಯಿಸಿದ್ದಾರೆ. ಸಚಿವ ಸ್ಥಾನ ಕೊಡುವಂತೆ ಕೇಳಿದ್ದೇನೆ, ಈಗ ಸಚಿವ ಸ್ಥಾನ ಕೊಡಬಹುದು. ಏರ್ಪೋರ್ಟ್ ನಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಯಾವುದೇ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೇನೆ ಅಂತ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ದಾರೆ. ಮೊದಲು ಸಚಿವ ಸ್ಥಾನ, ಆ ನಂತರ ಯಾವ ಖಾತೆ ಅನ್ನೋದು. ಈಗಾಗಲೇ ಈ ಒಂದು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಆಕಾಂಕ್ಷಿಗಳ ದಂಡೇ ಇದೆ. ಹಿರಿಯರು ಕಿರಿಯರು ಅನ್ನೋದಿದೆ, ಪ್ರಾದೇಶಿಕ ವಿಚಾರ ಇದೆ, ಜಾತಿಯ ಲೆಕ್ಕಾಚಾರ ಇದೆ. ಹೀಗಾಗಿ ಇರುವಂತಹ 20 ಸ್ಥಾನದಲ್ಲಿ 19 ಸ್ಥಾನಗಳನ್ನ ಭರ್ತಿ ಮಾಡಿ 1 ಸ್ಥಾನವನ್ನ ಹಾಗೆ ಖಾಲಿ ಇಡುವಂತಹ ವಿಚಾರವೂ ಕೂಡ ಇದೆ.